ನಮಸ್ಕಾರ ಸ್ನೇಹಿತರೆ, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಿದೆ. ಹೌದು, ನಿಮ್ಮ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ದು ಪ್ರತಿ ತಿಂಗಳು ನೀವು ರೇಷನ್ ಅಂಗಡಿಯಿಂದ ರೇಷನ್ ಪಡಿತವನ್ನು ತರ್ತಾ ಇದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ರೇಷನ್ ಅಂಗಡಿಗೆ ಪಡಿತರ ಧಾನ್ಯವನ್ನು ಬರುತ್ತದೆ. ಅದನ್ನು ಬಿಪಿಎಲ್ ಕಾರ್ಡು ಹಾಗೂ ಅಂತ್ಯೋದಯ ಕಾರ್ಡು ಹೊಂದಿದವರು ಪಡಿತರ ಧಾನ್ಯವನ್ನು ತರ್ತಾ ಇದ್ರೆ ಇದನ್ನು ಈಗಲೇ ತಿಳಿದುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅಂದರೆ ಈಗಾಗಲೇ ಮರಣ ಹೊಂದಿದ್ದರೂ ಕೂಡ ಅವರ ಹೆಸರಿನಲ್ಲಿ ನೀವು ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿದ್ದರೆ ನಿಮಗೆ 25,000 ರೂಪಾಯಿವರೆಗೆ ದಂಡ ಹಾಕಲಾಗುವುದು ಹಾಗೂ ಕಾನೂನಿನ ಕ್ರಮ ಕೂಡ ಜರುಗಿಸಲಾಗುತ್ತದೆ ಎಂದು ಆಹಾರ ನಾಗರಿಕ ಪೂರೈಕೆ ಇಲಾಖೆಯಿಂದ ತಿಳಿದು ಬಂದಿದೆ. ಅದರ ಜೊತೆಗೆ ಬಿಪಿಎಲ್ ಕಾರ್ಡಿನಲ್ಲಿರುವ ಕುಟುಂಬ ಸದಸ್ಯನು ಮರಣ ಹೊಂದಿದ ನಂತರವೂ ಕೂಡ ಅವರ ಹೆಸರಿನಲ್ಲಿ ಪ್ರತಿ ತಿಂಗಳು ರೇಷನ್ ಪಡೆಯುವುದು ಕಾನೂನಿನ ವಿರೋಧವಾಗಿರುತ್ತದೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಈಗಲೇ ಆನ್ಲೈನ್ಗೆ ಹೋಗಿ ನಿಮ್ಮ ಕಾರ್ಡಿನಲ್ಲಿ ಅವರ ಹೆಸರನ್ನು ತೆಗೆಸುವುದು ಒಳ್ಳೆಯದು. ಹಾಗೂ ಅದರ ಜೊತೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಲ್ಲಿ ಇತ್ತೀಚೆಗೆ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಆಯ್ಕೆಗೊಂಡಿದ್ದರೆ ನಿಮ್ಮ ಬಿಪಿಎಲ್ ಕಾರ್ಡನ್ನು ಎಪಿಎಲ್ ಕಾರ್ಡಿಗೆ ವರ್ಗಾಯಿಸಿಕೊಳ್ಳುವುದು ಕೂಡ ಕಡ್ಡಾಯವಾಗಿರುತ್ತದೆ. ಇಲ್ಲವಾದರೆ ಕಾನೂನಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಹಾಗಾಗಿ ಬಿಪಿಎಲ್ ಕಾರ್ಡ್ನಲ್ಲಿ ಮರಣ ಹೊಂದಿರುವ ವ್ಯಕ್ತಿಯ ಹೆಸರಿನಲ್ಲಿ ರೇಷನ್ ಪಡೆಯುವುದು ಅಕ್ರಮವಾಗಿರುವುದರಿಂದ ಅದನ್ನು ಈಗಲೇ ಆನ್ಲೈನ್ ಮೂಲಕ ಅವರ ಹೆಸರನ್ನು ರದ್ದುಪಡಿಸುವುದು ಅಂದರೆ ತೆಗೆದುಹಾಕುವುದು ಒಳ್ಳೆಯದು. ಇಲ್ಲವಾದರೆ 25,000 ದಂಡದ ಜೊತೆಗೆ ಕಾನೂನಿನ ಕ್ರಮವನ್ನು ಕೂಡ ಜರುಗಿಸಲಾಗುವುದು. ಜೊತೆಗೆ ಎಪಿಎಲ್ ಕಾರ್ಡನ್ನು ಪರಿವರ್ತಿಸಲಾಗುತ್ತದೆ ಎಂದು ಹೇಳಿದೆ. ಹಾಗೂ ಅದೇ ರೀತಿಯಲ್ಲಿ ನಿಮ್ಮ ಬಿಪಿಎಲ್ ಕಾರ್ಡಿನಲ್ಲಿರುವ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ಸರ್ಕಾರಿ ಹುದ್ದೆಯನ್ನು ಪಡೆದಿದ್ದರೆ ಆ ಕಾರ್ಡಿನಿಂದ ಅವರನ್ನು ಬೇರ್ಪಡಿಸಿ ಅಥವಾ ನಿಮ್ಮ ಕಾರ್ಡನ್ನು ಎಪಿಎಲ್ ಕಾರ್ಡನ್ನಾಗಿ ಪರಿವರ್ತಿಸಿಕೊಳ್ಳಿ. ಇಲ್ಲವಾದರೆ ಕಾನೂನಿನ ಕ್ರಮ ಹಾಗೂ ದಂಡಕ್ಕೆ ಕಾರಣವಾಗಬೇಕಾಗುತ್ತದೆ. ಹಾಗಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ ಎಲ್ಲರಿಗೂ ಈ ವಿಷಯನ ತಪ್ಪದೆ ಶೇರ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ನಲ್ಲಿ ಈ ಒಂದು ಉತ್ತಮ ವಿಷಯನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಇಂತಹ ವಿಡಿಯೋಗಳಿಗಾಗಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.